ನಮಗೆ ಮರಣ ಬೇಡ, ನಮಗೆ ರೋಗಗಳು ಬೇಡ, ನಮಗೆ ವಯಸ್ಸು ಆಗಬಾರದು, ನಮಗೆ ಕಷ್ಟಗಳು ಬರಬಾರದು. ನಮಗೆ ಯಾವಾಗಲೂ ಸುಖವೇ ಬೇಕು, ಶಾಂತಿ ಬೇಕು. ಇದು ಸಹಜ. ಆದರೆ ದುರಾದೃಷ್ಟದಿಂದ ನಮಗೆ ಏನು ಬೇಡವೋ ಅವುಗಳು ನಮ್ಮ ಮೇಲೆ ವಿಧಿಸಲಾಗುತ್ತಿದೆ. ಇದು ಏಕೆ? ನಾನು ಯಾರು? ನಾನು ಎಲ್ಲಿಂದ ಬಂದೆ? ನನ್ನ ಮರಣದ ನಂತರ ನಾನು ಎಲ್ಲಿಗೆ ಹೋಗುತ್ತೇನೆ? ನನ್ನನ್ನು ರಕ್ಷಿಸುವುದಕ್ಕೆ ಪರಮ ಶಕ್ತಿಯೊಂದು ಇದೆಯೇ? ದೇವರು ಉಂಟೆ? ದೇವರು ಇದ್ದರೆ ಅದು ಯಾರು? ಈ ವಿಷಯಗಳನ್ನೆಲ್ಲ ನನಗೆ ಯಾರು ಹೇಳಿಕೊಡುತ್ತಾರೆ? ಪರಮ ಸತ್ಯವನ್ನು ಯಾರು ನನಗೆ ಬೋಧಿಸುತ್ತಾರೆ? ಈ ಭೌತಿಕ ಪ್ರಪಂಚದ ಕಷ್ಟಗಳಿಂದ ಯಾರು ನನ್ನನ್ನು ಕಾಪಾಡುತ್ತಾರೆ? ನನ್ನ ರಕ್ಷಕನು ಯಾರು? ಈ ಕಲಿಯುಗದಲ್ಲಿ ನನ್ನನ್ನು ಕಾಪಾಡುವವರು ಯಾರು? ಈ ನರಕ ವೇದನೆಗಳಿಂದ ನನ್ನನ್ನು ಪಾರು ಮಾಡುವವರು ಯಾರು? ಇಂದಿನ ಯುಗವು ಅತ್ಯಂತವಾಗಿ ನಾವು ಮುಂದುವರೆದಿರುವ ಯುಗವು. ಇದರಲ್ಲಿ ನಮಗೆ ಯಾವ ಸಂದೇಹವೂ ಇಲ್ಲ. ಆದರೂ ನಾವು ರೋಗಗಳಿಂದ ದೂರವಿಲ್ಲ, ಕಷ್ಟಗಳಿಂದ ಹೊರಬೀಳುತ್ತಿಲ್ಲ, ವಯಸ್ಸಾಗಿ ಮುಪ್ಪಿನಿಂದ ಮುಕ್ತರಾಗುತ್ತಿಲ್ಲ ಮತ್ತು ಮರಣದಿಂದ ತಪ್ಪಿಸಿಕೊಳ್ಳಲು ಆಗುತ್ತಿಲ್ಲ. ಈ ಒಂದು ಸತ್ಯವನ್ನು ನಾವು ಯೋಚಿಸಿದರೆ ಸಾಕು. ಖಂಡಿತವಾಗಿ ಪರಮ ಶಕ್ತಿಯೊಂದು ನಮ್ಮನ್ನು ನಿಯಂತ್ರಿಸುತ್ತಿದೆ ಎಂಬುದನ್ನು ನಾವು ಸರಳವಾಗಿ ತಿಳಿದುಕೊಳ್ಳಬಹುದು. ಇದನ್ನು ತಿಳಿದುಕೊಳ್ಳಲು ನಮಗೆ ಅತ್ಯಂತ ಬುದ್ಧಿಶಕ್ತಿ ಬೇಕಾಗಿಲ್ಲ. ಕೇವಲ ಸಾಮಾನ್ಯವಾದ ಅರಿವೊಂದು ಸಾಕು. ದೇವರು ಯಾರು ಎಂಬುದನ್ನು ಎಲ್ಲ ಶಾಸ್ತ್ರಗಳಲ್ಲಿ ದೃಢಪಡಿಸಿದೆ. ಎಲ್ಲ ಆಚಾರ್ಯರು ಹೇಳಿದ್ದಾರೆ, ಅಂಗೀಕರಿಸಿದ್ದಾರೆ, ತಿಳಿಸಿದ್ದಾರೆ. ಭಗವಂತನು, ದೇವರು ಶ್ರೀ ಕೃಷ್ಣನು. ಶ್ರೀ ಕೃಷ್ಣನು ಹೇಳುತ್ತಾನೆ, ಯದಾ ಯದಾ ಹಿ ಧರ್ಮಸ್ಯ, ಯಾವಾಗ ಎಲ್ಲೆಲ್ಲಿ ಧರ್ಮವು ನಾಶವಾಗುತ್ತದೋ ಮತ್ತು ಅಧರ್ಮವು ಹೆಚ್ಚುತ್ತದೋ ಆಗ ನಾನು ಸ್ವಯಂ ಅವತಾರವನ್ನು ತಾಳುತ್ತೇನೆ. ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ. ಸಜ್ಜನರನ್ನು ರಕ್ಷಿಸುವುದಕ್ಕಾಗಿಯೂ ದುಷ್ಟರನ್ನು ನಾಶ ಮಾಡುವುದಕ್ಕಾಗಿಯೂ ಮತ್ತು ಧರ್ಮತತ್ವಗಳನ್ನು ಮತ್ತೆ ಸ್ಥಾಪಿಸುವುದಕ್ಕಾಗಿಯೂ ನಾನು ಪ್ರತಿ ಯುಗದಲ್ಲಿ ಅವತರಿಸುತ್ತೇನೆ. ಈಗ ಈ ಕಲಿಯುಗದಲ್ಲಿ ಶ್ರೀಕೃಷ್ಣನು ನಮ್ಮನ್ನು ಕಾಪಾಡಲು ಯಾವ ಅವತಾರವನ್ನು ಎತ್ತಿದ್ದಾನೆ?
tripping cause everything that we be doing what we doing, but yo, it's all good. Ain't no messing with the competition that's on the high. But I'm about to rhyme and I'ma touch the sky. Let you know that I'll be kicking it like dust to dust. Ashes to ashes, no need to fuss. Now every once in a while a thought crosses my mind. Even though I can see I pretend to be blind. Success is what you want for myself. All I know that I mainstream with nobody else. I'm interested, do we really care? Is there ever a reason for round this there? Everything I wanted, everything I ever got. You're something was available, I never forgot. I never let nobody tell me that believe in myself. Together with community I earned my wealth. I never paid control, yeah, I was young and old. I never flashed with the elders, respected the old. I was told never worry, keep your eyes on my money. Finances were made, everybody got paid in no time. The game, a public announcement, the message to the masses on my advancement. Cause you can't see, I was up on the scene, I'm reaching up for the goal and make it do my team. Never felt you shy, try and try. You went to right, cause now I'm born right. Like the color of the gold, the sunshine is mine. The rainbow was here just for you to die. Like the color of the gold, the sunshine is mine. The rainbow was here just for you to die. You can die. You can die. মানুষগুলো হবে বেদি শেষ পদে হইবে সিদ্ধি নিরাখিব এ দুই নয়নে শেষ মাধুরী রাশি গানস্তু বলায় শাসি প্রফুল্লিত হবে নিশিদিনে দর্শন আহি জড়লে জড়লো দেহি চিরদিন তাপিত জীবন আমার উপর দয়া দেহ মোরে পদ ছায়া নরোত্তম লইল মঞ্জরি ಶಾಸ್ತ್ರಗಳಲ್ಲಿ ದೃಢಪಡಿಸಿರುವಂತೆ ಚೈತನ್ಯ ಮಹಾಪ್ರಭುಗಳು ಈ ಕಲಿಯುಗದ ಅವತಾರ. ಇವರು 15ನೆಯ ಶತಮಾನದಲ್ಲಿ ಅವತರಿಸಿದರು. ಭಗವಂತನ ನಾಮಸ್ಮರಣೆಯಿಂದ ಮಾತ್ರಲೇ ಈ ಕಲಿಯುಗದಲ್ಲಿ ಜನರು ಸುಲಭವಾಗಿ ಭವಸಾಗರವನ್ನು ದಾಟಬಹುದು ಎಂದು ಶಾಸ್ತ್ರಗಳಲ್ಲಿ ಇರುವ ವರವನ್ನು ಬೋಧಿಸಿದವರು ಶ್ರೀ ಚೈತನ್ಯ ಮಹಾಪ್ರಭುಗಳು. ಭಗವಂತನ ಈ ಅವತಾರವು ನಮ್ಮಂತಹ ದುಷ್ಕರ್ಮಿಗಳನ್ನು ಕೊಲ್ಲುವುದಿಲ್ಲ, ಆದರೆ ತನ್ನ ಅವ್ಯಾಜ ಕರುಣೆಯಿಂದ ಉದ್ಧರಿಸುತ್ತದೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳಿದರು, ನಾಮ ಸಂಕೀರ್ತನೆ ಎಂಬುವ ಚೂಪಾದ ಖಡ್ಗವನ್ನು ಎತ್ತಿಕೊಂಡು ನಾನು ಜೀವಿಗಳಲ್ಲಿ ಇರುವ ಅಸುರ ಗುಣವನ್ನು ಸಂಹರಿಸುತ್ತೇನೆ. ಯಾರಾದರೂ ಪಾಪಿಷ್ಠರು ನನ್ನಿಂದ ತಪ್ಪಿಸಿಕೊಂಡು ಹೋದರೆ, ಧರ್ಮವನ್ನು ತ್ಯಜಿಸಿ ಬೇರೆ ದೇಶಗಳಿಗೆ ಹೋದರೆ, ನನ್ನ ಸೇನಾಪತಿ ಭಕ್ತನೊಬ್ಬನು ಅಲ್ಲಿಗೆ ಹೋಗಿ ಅವರನ್ನು ಹಿಡಿಯುತ್ತಾನೆ. ಈಗ ಧರ್ಮಕ್ಕೆ ದೂರವಾಗಿರುವ ನಮ್ಮನ್ನು ರಕ್ಷಿಸುವ ಆ ಸೇನಾಪತಿ ಭಕ್ತನು ಯಾರು? ಚೈತನ್ಯ ಮಹಾಪ್ರಭುಗಳ ಖಡ್ಗವು ಯಾರು?
ಶ್ರೀ ಚೈತನ್ಯ ಮಹಾಪ್ರಭುಗಳ ಖಡ್ಗವು ಶ್ರೀಮದ್ ಅಭಯಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲಾ ಪ್ರಭುಪಾದರು. ಶ್ರೀಲಾ ಪ್ರಭುಪಾದರ ಅಗಣಿತ ರೋಮಾಂಚಕ ಸಾಧನೆಗಳಲ್ಲಿ ಕೆಲವೊಂದನ್ನು ಸಂಕ್ಷಿಪ್ತವಾಗಿ ನೋಡೋಣ. ಶ್ರೀಲಾ ಪ್ರಭುಪಾದರು ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಸ್ಥೆಯನ್ನು, ಇಸ್ಕಾನ್ ಎಂಬುವ ಸಂಸ್ಥೆಯನ್ನು ಸ್ಥಾಪಿಸಿದರು. ಪ್ರಪಂಚದ ಎಲ್ಲೆಡೆ ಅವರು ಕೃಷ್ಣ ಭಕ್ತಿಯನ್ನು ಹರಡಿದರು. ಅವರು 108 ಭವ್ಯವಾದ ಶ್ರೀ ಕೃಷ್ಣನ ದೇವಾಲಯಗಳನ್ನು ಸ್ಥಾಪಿಸಿದರು. ಅವರು 14 ಬಾರಿ ಭೂಮಂಡಲವನ್ನು ಪರಿಕ್ರಮಿಸಿ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಪ್ರಬಲವಾಗಿ ಪ್ರಚಾರ ಮಾಡಿದರು. ವಿಶ್ವದ ಎಲ್ಲ ಕಡೆಯಲ್ಲಿ 10,000ಕ್ಕೂ ಹೆಚ್ಚು ಮಂದಿಗೆ ದೀಕ್ಷೆಯನ್ನು ಕೊಟ್ಟರು. ವೈದಿಕ ಗ್ರಂಥಗಳನ್ನು ಅನುವಾದಿಸಿ 80ಕ್ಕೂ ಅಧಿಕ ಸಂಪುಟಗಳನ್ನು ಅವರು 28ಕ್ಕೂ ಹೆಚ್ಚಿನ ಭಾಷೆಗಳಲ್ಲಿ ಮುದ್ರಿಸಿದರು. 1000ಕ್ಕೂ ಹೆಚ್ಚು ಗಂಟೆಗಳ ಕಾಲ ಪ್ರವಚನಗಳನ್ನು ಪ್ರಪಂಚದಾದ್ಯಂತ ನೀಡಿದರು. ಮೊತ್ತ ಪ್ರಪಂಚಕ್ಕೆ ಅವರು ಭಗವಂತನ ಅಸ್ತಿತ್ವವನ್ನು ನಿರೂಪಿಸಿದರು. ತಮ್ಮ ಅನುಯಾಯಿಗಳಿಗೆ ದಾರಿ ತೋರಿಸಲು ಸಾವಿರಾರು ಪತ್ರಗಳನ್ನು ಅವರು ಬರೆದರು. ಅವರ ಸಾವಿರಾರು ಉದಯದ ನಡಿಗೆ ಮಾತುಗಳು ಅನೇಕ ಜನರನ್ನು ಕೃಷ್ಣ ಪ್ರಜ್ಞೆಗೆ ಬದಲಾಯಿಸಿತು. ಪ್ರಶಂಸಕರು, ವಿಮರ್ಶಕರು, ಶಿಷ್ಯರು ಎಂಬ ಅನೇಕರೊಡನೆ ವಾದ ವಿವಾದಗಳಲ್ಲಿ, ಸಂಭಾಷಣೆಗಳಲ್ಲಿ ಸತ್ಯವನ್ನು ಸ್ಥಾಪಿಸಲು ಪಾಲ್ಗೊಂಡರು. ಕೃಷ್ಣ ಪ್ರಜ್ಞೆಯನ್ನು ಮೊತ್ತ ವಿಶ್ವದಲ್ಲಿನ ಹಲವಾರು ವಿದ್ವಾಂಸರಿಗೆ, ರಾಜಕಾರಣಿಗಳಿಗೆ ಪ್ರಸ್ತುತಪಡಿಸಿದರು. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನಿಗೆ ಅನೇಕ ಭಕ್ತಿಗೀತೆಗಳನ್ನು ಅವರು ಹಾಡಿದರು. ಅವರು ವಿಶ್ವದಾದ್ಯಂತ ಹಲವಾರು ಗುರುಕುಲಗಳನ್ನು, ವೈದಿಕ ವಿದ್ಯಾಸಂಸ್ಥೆಗಳನ್ನು ಹಾಗೂ ಕೃಷ್ಣ ಸಮುದಾಯಗಳನ್ನು ಪ್ರಾರಂಭಿಸಿದರು. ಅವರು ತಮ್ಮ ಶಿಷ್ಯರಿಂದ ಕಟ್ಟುನಿಟ್ಟಾದ ಹಾಗೂ ಶಿಸ್ತಿನ ಜೀವನವನ್ನು ಬಯಸಿದರು. ಅವರ ಶಿಷ್ಯನಾಗಲು ಬೇಕಾದ ಅರ್ಹತೆಗಳು ಮಾಂಸಾಹಾರ, ಜೂಜು, ಅನೈತಿಕ ಸಂಬಂಧ ಹಾಗೂ ಮತ್ತು ಪದಾರ್ಥಗಳಿಂದ ದೂರವಿದ್ದು ಪ್ರತಿದಿನ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಬೇಕು. ವಿಶ್ವದ ಅನೇಕ ಬೇರೆ ಬೇರೆ ಬೀದಿಗಳಲ್ಲಿ ಹರೇ ಕೃಷ್ಣ ಸಂಕೀರ್ತನೆಯನ್ನು ಅವರು ಪರಿಚಯಿಸಿದರು. ತರ್ಕ, ವಾದ ಹಾಗೂ ಶಾಸ್ತ್ರದ ಮೂಲಕ ನಕಲಿ ಸ್ವಾಮಿಗಳನ್ನು ಬಹಿರ್ಮುಖಗೊಳಿಸಿದರು. ಅವರು ಕೇವಲ 2 ಗಂಟೆಗಳ ಕಾಲ ನಿದ್ರಿಸಿ ಅನುವಾದ ಹಾಗೂ ಕೃಷ್ಣ ಪ್ರಚಾರ ಕಾರ್ಯಗಳಲ್ಲಿ ನಿರತರಾಗಿದ್ದರು. ವಿಶ್ವದ ಅನೇಕ ಪ್ರಮುಖ ನಗರಗಳಲ್ಲಿ ರಥಯಾತ್ರೆ ಮಹೋತ್ಸವವನ್ನು ಅವರು ಆಯೋಜಿಸಿದರು. ಶ್ರೀಲಾ ಪ್ರಭುಪಾದರ ಅಗಣಿತ ಮಹಾಕಾರ್ಯಗಳನ್ನೆಲ್ಲ ವರ್ಣಿಸಲು ವಾಸ್ತವವಾಗಿ ಅಸಾಧ್ಯ. ಶ್ರೀಲಾ ಪ್ರಭುಪಾದರು ಶ್ರೀಕೃಷ್ಣನ ಪರಮ ಭಕ್ತರು ಎಂದೆಂದಿಗೂ ಕಣ್ಮರೆಯಾಗುವುದಿಲ್ಲ.